ಆಗ್ರೋ ಕೇಂದ್ರಗಳಲ್ಲಿ ಮಾಲೀಕರಿಂದ ಬಿತ್ತು ರೈತರ ಜೇಬಿಗೆ ಕತ್ತರಿ. ಒರಿಜಿನಲ್ ಬಿಲ್ ನೀಡದೆ ರೈತರಿಂದ ಹಣ ಸುಲಿಗೆ ಮಾಡ್ತಾ ಇರುವ ಆಗ್ರೋಗಳ ಮೇಲೆ ಕ್ರಮ ಕೈಗೊಳ್ಳಿ. ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಜೇವರ್ಗೆ ಹಾಗೂ ಯಡ್ರಾಮಿ ತಾಲೂಕಿನ ಆಗ್ರೋ ಕೇಂದ್ರದ ಮಾಲೀಕರು ರೈತರಿಗೆ ರಸಗೊಬ್ಬರ, ಕ್ರಿಮಿನಾಶಕ ಔಷಧಿಗಳು, ಯೂರಿಯಾ 265 ಇದ್ದು 380 ತೆಗೆದುಕೊಳ್ತಿದ್ದಾರೆ. ಡಿಎಪಿ 1350 ಇದ್ದು 1500 ರೂಪಾಯಿ ತೆಗೆದುಕೊಳ್ತಿದ್ದಾರೆ. ಸರ್ಕಾರದ ದರಕ್ಕಿಂತ ಹೆಚ್ಚಿಗೆ ದುಪ್ಪಟ್ಟು ಹಣವನ್ನು ಸುಲಿಗೆ ಮಾಡ್ತಾ ಇದ್ದು, ಅವರಿಗೆ ಒರಿಜಿನಲ್ ಬಿಲ್ ನೀಡದೆ ಕೈಬರಹ ಬಿಲ್ ಕೊಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನು ತೆಗೆದುಕೊಳ್ತಿದ್ದಾರೆ. ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರಗಾಬಿ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಮಾಲಿ ಪಾಟೀಲ್ ಅವರು, ಈ ಹಿಂದೆ ಆಗ್ರೋ ಕೇಂದ್ರದ ಮಾಲೀಕರುಗಳು ರೈತರಿಗೆ ಇದೇ ರೀತಿ ಮೋಸ ಮಾಡುತ್ತಾ ಬರುತ್ತಿರುವ ಸಮಯದಲ್ಲಿ ನಾನು 2024ರಲ್ಲಿ ಇವು ಕೂಡ ತಮ್ಮ ಕಾರ್ಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದೆ. ಪತ್ರಿಕೆ ಹಾಗೂ ನ್ಯೂಸ್ಗಳಲ್ಲಿ ವರದಿಯಾದರೂ ಸಹ ಆಗ್ರೋಗಳ ಮೇಲೆ ಯಾವುದೇ ಕ್ರಮ ತಾವುಗಳು ತೆಗೆದುಕೊಂಡಿಲ್ಲ. ಈಗಲೂ ಕೂಡ ಇವರು ಅದೇ ಹಳೆಯ ಚಾಳಿಯನ್ನು ಮುಂದುವರಿಸಿದ್ರಿಂದ ಮತ್ತೆ ರೈತರ ಜೇಬಿಗೆ ಕತ್ತಿರಿಯನ್ನು ಹಾಕಿ ತಮ್ಮ ಮನಸ್ಸಿಗೆ ಬಂದಂತೆ ಬಿಲ್ ಕೊಟ್ಟು ಹಣವನ್ನು ಲಪಟಾಯಿಸುತ್ತಿದ್ದಾರೆ. ಕಾರಣ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳ ತಂಡವನ್ನು ರಚಿಸಿ ಆಗ್ರೋಗಳನ್ನು ಪರಿಶೀಲಿಸಿ ಕೈಬರಹ ಬಿಲ್ ಕೊಟ್ಟು ರೈತರಿಂದ ಹಣ ಸುಲಿಗೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರ ಆಗ್ರೋ ಪರವಾನಗಿಯನ್ನು ರದ್ದುಪಡಿಸಬೇಕಂತ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು ನಾಯಕ್, ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ರಮೇಶ್ ಹವಾಲ್ದಾರ್ ಹಾಲಗಡ್ಲ, ಜಿಲ್ಲಾ ಉಪಾಧ್ಯಕ್ಷರು ವಿಶ್ವನಾಥ್ ದೋರಿ, ಜಿಲ್ಲಾ ಸಂಚಾಲಕರು ಸೇರಿದಂತೆ ಅನೇಕರು ಹಾಜರಿದ್ದರು. ಆಗ್ರೋ ಮಾಲೀಕರು ತಮ್ಮ ದರ್ಬಾರ್ ತೋರಿಸ್ತಾರೆ. ಯಾಕಂದ್ರೆ ರೈತರಿಗೆ ಮೋಸ ಮಾಡೋದು ಒಂದು ಕೆಲಸ ಆಗ್ಬಿಟ್ಟಿದೆ. ಯಾಕೆ ಆಗ್ತಾ ಇದೆ ಅಂದ್ರೆ 265 ರೂಪಾಯಿ ವಿರಿಯ ಬರತ್ತಿರ್ತೀರಿ, 380 ರೂಪಾಯಿ ವಿರಿಯ ಮಾಡ್ತಾರ, 1350 ರೂಪಾಯಿ ಡಿಎಪಿ ಮಾರೋದು ನೀವು ಹೇಳ್ತೀರಿ. ಸರ್ಕಾರ ಆದೇಶ ನೀವು ಹೇಳೋದಂತ ನಾನು ಸರ್ಕಾರ ಆದೇಶ 1350 ರೂಪಾಯಿ ಡಿಎಪಿ ಮಾರೋದು, 1500 ರೂಪಾಯಿ ಡಿಎಪಿ ಮಾಡ್ತಾರ. ಆಗ್ರೋ ಮಾಲೀಕರು ಆಗ್ರೋನ ಇಟ್ಟಿರ್ತಾರೆ, ಕೋಟ್ಯಾಂತರ ಖರ್ಚು ಮಾಡಿ ಆ ಒಂದು ಬಿಲ್ ಕೂಡ ಒಂದು ಬಿಲ್ ಬುಕ್ ಪ್ರಿಂಟ್ ಹಾಕಕ್ಕಾಗಲ್ಲರಿ. ಸುಮ್ಮನೆ ಏನು ವೈಟ್ ಪೇಪರ್ ಮೇಲೆ ಬಿಲ್ ಬರೆದು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಸುಮಾರು 2024ರಲ್ಲಿ ಎಡಿ ಅಧಿಕಾರಿಗಳು ಇದ್ದರು ಮನವಿ ಕೂಡ ಕೊಟ್ಟಿದ್ದೀವಿ. ಅವ್ರು ಆಗ್ರೋಗಳ ಮೇಲೆ ಏನು ಆಕ್ಷನ್ ತಗೊಳ್ಳಿಲ್ಲ. ಮುಂಬರುವ ದಿನಗಳಲ್ಲಿ ಈಗ ಏನು ಮನವಿ ನಿಮಗೂ ಕೊಟ್ಟಿದ್ದೀವಿ ಸರ್, ಆಕ್ಷನ್ ತಗೊಳ್ರಿ. ಒಂದ್ ವೇಳೆ ತಗೋದೇ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತದೆ. ಯಾಕೆ ಹೇಳ್ಬೇಕಾಗುತ್ತಂದ್ರೆ ನಾವು 2024 ಕೊಟ್ಟಿವಿ. ಅವ್ರು ಆಗ್ರೋದವ್ರಿಗೆ ಭಯ ಭೀತಿ ಏನಿಲ್ಲ. ಇವ್ರು ಏನ್ ಮಾಡ್ತಾರ ಅಧಿಕಾರಿಗಳು, ಸಂಘಟನೆಗಳು ಏನ್ ಮಾಡ್ತಾರ, ಮನವಿ ಕೊಡ್ತಾರ ಹೋಗ್ತಾರ. ಅಧಿಕಾರಿಗಳು ಏನ್ ಮಾಡ್ತಾರ ಅನ್ನೋ ಲೆವೆಲಿಗೆ ತಿಳ್ಕೊಂಡ್ಬಿಡ್ತಾರೆ ಆಗ್ರೋ ಮಾಲೀಕರು. ತಕ್ಷಣ ಅವ್ರು ಆಕ್ಷನ್ ತಗೊಂಡು ಅವ್ರು ಏನ್ ಮಾಡಿದ್ದಾರೆ, ಕಾನೂನುವಾಗಿ ಬಹಿರವಾಗಿ ಏನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಅವ್ರಿಗೆ ಯಾರು ಆಕ್ಷನ್ ತಗೊಳ್ಳಿ. ತಗೊಳ್ತಾ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಡ್ರಾಮಿ ತಾಲೂಕಕ್ಕೆ ಭೇಟಿ ಕೊಟ್ಟಿದ್ದೆವು. ಏನಾಗಿದೆ ಸಮಸ್ಯೆ ಅಂದರೆ ರೈತರಲ್ಲಿ ಹಣ ವಸೂಲಿ ಮಾಡದೆ ಆಗ್ರೋ ಏಜೆನ್ಸಿಗಳ ಕೆಲಸ ಆಗಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಮಾರು 12/7/2024ರಂದು ಭಾಗ್ಯವಂತಿ ಆಗ್ರೋ ಮೇಲೆ ಒರಿಜಿನಲ್ ಬಿಲ್ ಕೊಡೋದು, ಡೂಪ್ಲಿಕೇಟ್ ಬಿಲ್ ಕೊಡೋದು, ಗೊಬ್ಬರ ರೇಟ್ ಹೆಚ್ಚಿಗೆ ತಗೋದು, ಅದಕ್ಕೋಸ್ಕರನೇ ನಾವು ಎಡಿ ಹತ್ರ ಕಂಪ್ಲೇಂಟ್ ಕೂಡ ಮಾಡಿದ್ದೆವು. ಎಡಿ ಅವರು ಕ್ಯಾರ್ ಎನ್ನದ ಅಧಿಕಾರಿ, ಭ್ರಷ್ಟ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಆಗ್ರೋ ಮಾಲೀಕರ ಜೊತೆ ಶಾಮೀಲ್ ಆಗಿದ್ದಾರೆ ಇವರು. ಈಗ ಮೊನ್ನೆ ಕೂಡ ಸೋಮವಾರ ದಿನ ಹೋಗಿ ವಿಸಿಟ್ ಮಾಡಿದಾಗೆ 1500 ರೂಪಾಯಿ ಡಿಎಪಿ, 380 ರೂಪಾಯಿ ಯೂರಿಯಾ ಮಾರ್ತಾರೆ. ಇವತ್ತು ಸರ್ಕಾರದ ಆದೇಶ ಏನಿದೆ ಅದ್ರ ಪ್ರಕಾರ ರೇಟ್ ಮಾರ್ತಾ ಇಲ್ಲ. ಅದಕ್ಕಾಗಿ ಇವು ಆಗ್ರೋ ಏಜೆನ್ಸಿಯವ್ರ ಜೊತೆ ಎಡಿ ಮತ್ತು ಜೆಡಿ ಅವರು ಕೂಡ ಶಾಮೀಲಾರದು ಈ ಸಂದರ್ಭದಾಗ ಹೇಳಬೇಕಾಗುತ್ತೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಹಂಗರಗಾಬಿ. ಬೇಕು 4 ಚೀಲ ಬೇಕು. ಬರ್ತೇನ್ರಿ, ಫೋನ್ ಮಾಡಿಲ್ರಿ, ಬರ್ತೀನಿ ಅಂದ್ರೆ ಅವರು ಜೀಪ್ ಹಾಕೊಂಡ್ರು ಗಾಡಿ ಬೇಕಲ್ರಿ. ಯೂರಿಯಾ ಸ್ವಲ್ಪ ಆಯ್ತು, ನಾ ಒಂದೇ ಫೋನ್ ಮಾಡ್ತೀನಿ. ಆಯ್ತಾಯ್ತು.